ನಿನ್ನೆ ಸಂಜೆ 6 ಗಂಟೆಗೆ ಅಲ್ಲಿನ ಶ್ರೀ ಉಲ್ಕ ಅನ್ನುವಂತಹ ಮೀನು ಸಂಸ್ಕರಣಾ ಘಟಕ ಕಾರ್ಖಾನೆಯೊಳಗಡೆ ಕೆಲಸ ಮಾಡ್ತಾ ಇದ್ದಂತಹ ಸಮೀರುಲ್ ಇಸ್ಲಾಂ ಅನ್ನುವಂತಹ 17 ವಯಸ್ಸಿನ ಯುವಕನನ್ನು ಅಲ್ಲಿನ ರಾಜಸೇಟ್ ಅನ್ನುವಂಥ ಅದರ ಮಾಲೀಕನ ತಂದೆ ಅಲ್ಲಿದ್ದಂತಹ ಡ್ರೈನೇಜ್ ಟ್ಯಾಂಕನ್ನು ಕ್ಲೀನ್ ಮಾಡಲಿಕ್ಕೋಸ್ಕರ ಕಳಿಸ್ತಾರೆ. ಸುಮಾರು 20 ಅಡಿ ಇರುವಂತಹ ಡ್ರೈನೇಜ್ ಟ್ಯಾಂಕಿಗೆ ಕ್ಲೀನ್ ಮಾಡಲಿಕ್ಕೆ ಕಳುಹಿಸ್ತಾರೆ. ಸಂಜೆ 6 ಗಂಟೆ ಸಂದರ್ಭದಲ್ಲಿ ಯಾವುದೇ ಒಂದು 6 ಗಂಟೆ ನಂತರ 6:10ಕ್ಕೆ ಕಾರ್ಖಾನೆಗಳ ಆ್ಯಕ್ಟ್ ಪ್ರಕಾರ 6:10ಕ್ಕೆ ಯಾರನ್ನು ಕೂಡ ಅದರ ಅಂಥ ಡ್ರೈನೇಜ್ಗಳಿಗೆ ಇಳಿಸುವಾಗೇ ಇಲ್ಲ. ಸೊ ಅವರನ್ನು ಕ್ಲೀನ್ ಮಾಡಲಿಕ್ಕೆ ಕಳುಹಿಸ್ತಾರೆ. ಕ್ಲೀನ್ ಮಾಡಲಿಕ್ಕೆ ಹೋದಂಥ ಹುಡುಗ ಸುಮಾರು 75% ಕ್ಲೀನ್ ಮಾಡಿ ಅಡಿ ಮಟ್ಟಕ್ಕೆ ಹೋಗುವಾಗಾಗಿರ್ತದೆ. ಆತನಿಗೆ ಅಲ್ಲಿ ಉಸಿರುಗಟ್ಟುವಂಥದ್ದು, ಅಲ್ಲಿನ ಡ್ರೈನೇಜಲ್ಲಿ ಕೆಮಿಕಲ್ಗಳಿವೆ, ವಿಷಕಾರಿಯಾದಂಥ ಕೆಮಿಕಲ್ಗಳನ್ನು ಕೂಡ ಅದಕ್ಕೆ ಹಾಕ್ತಾರೆ. ವೇಸ್ಟ್ ಆದಂತಹ ಇದೇನಿರ್ತದೆ ಅದನ್ನು ಡಂಪ್ ಮಾಡುವಂತಹ ಟ್ಯಾಂಕ್ ಆಗಿದೆ ಅದು, ಅದಕ್ಕೆ ಹಾಕಿ ಕ್ಲೀನ್ ಮಾಡಿಸಲಿಕ್ಕೆ ಕಳುಹಿಸುವಂಥದ್ದು. ಈ ಸಂದರ್ಭದಲ್ಲಿ ಆತನಿಗೆ ಶ್ವಾಸ ಕಟ್ತದೆ. ಅಲ್ಲಿ ಅವರಿಗಿದ್ದಂತಹ ಚಾರ್ಜ್ ಯಾರಿರ್ತಾನೆ ಅವರೊಟ್ಟಿಗೆ ಬಂದಂತಹ ಅವರದ್ದೇ ಆದಂಥ ಒಬ್ಬ ಹುಡುಗ ಫಾರೂಕ್ ಮಂಡೇಲ್ ಅಂತೇಳಿ ಅವರ ರಕ್ಷಣೆಗಾಗಿ ಇಳಿತಾರೆ. ಅವರದ್ದು ಕೂಡ ಜೀವ ಹೋಗ್ತದೆ. ಇನ್ನೊಬ್ಬ ಇಳಿತಾನೆ, ಅವರದ್ದು ಕೂಡ ಜೀವ ಹೋಗ್ತದೆ. ಸುಮಾರು 7 ಮಂದಿ ಇಳಿದ್ರಲ್ಲಿ ಕೇವಲ 3 ಮಂದಿ ಮಾತ್ರ ನಮಗೆ ಬದುಕುಳಿದು ಸಿಗ್ತಾರೆ. ಇಲ್ಲಿ ದುರಂತ ಏನಂತ ಹೇಳಿದರೆ, ಕಾರ್ಖಾನೆಯಲ್ಲಿ ಯಾವುದೇ ಸೇಫ್ಟಿ ಮೆಜರ್ಸ್ ಇರುವುದಿಲ್ಲ, ಯಾವುದೇ ರಕ್ಷಣಾ ಕ್ರಮಗಳು ಅಲ್ಲಿನ ಕಾರ್ಖಾನೆ ಒಳಗಡೆ ಆ ಸಂಸ್ಕರಣಾ ಘಟಕದಲ್ಲಿಲ್ಲ. ನೀವು ಸೆಸ್ ವ್ಯಾಪ್ತಿಯಲ್ಲೆಲ್ಲ ಇಲ್ಲಿನ ಇಂಡಸ್ಟ್ರಿಯಲ್ಗಳಲ್ಲಿ ನೀವು ಹೋಗಿ ಚೆಕ್ ಮಾಡಿದರೆ 90% ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ಕಾರ್ಖಾನೆಗಳಲ್ಲಿ ರಕ್ಷಣಾ ಕ್ರಮಗಳಿಲ್ಲ ಅನ್ನುವಂಥ ದೊಡ್ಡ ದುರಂತ. ಇವರು ಎಲ್ಲಿಯವರೆಗೆ ಅಂತೇಳಿದರೆ, ಪ್ರಥಮವಾಗಿ ಬಿದ್ದ ಹೊತ್ತಿಗೆ ಆತನನ್ನು ಮೇಲೆ ಎತ್ತಲಿಕ್ಕೆ ಬೇಕಾಗಿ ಒಂದು ಬೆಲ್ಟ್ ಇರಲಿಲ್ಲ, ಅಲ್ಲಿ ಒಂದು ಹಗ್ಗ ಕೂಡ ಅಲ್ಲಿನ ಸೇಫ್ಟಿ ಮೆಜರ್ಸಲ್ಲಿ ಇರಲಿಲ್ಲ. 1949 ಆ್ಯಕ್ಟ್ ಪ್ರಕಾರ ಕಂಪಲ್ಸರಿಯಾಗಿ ಆಂಬುಲೆನ್ಸ್ ಇರಬೇಕು. ಆಂಬುಲೆನ್ಸ್ ಬರುವಂಥದ್ದು 7 ಗಂಟೆಗೆ, 1 ತಾಸು ಕಳೆದಾಗಿದೆ ಅಲ್ಲಿಗೆ ಆಂಬುಲೆನ್ಸ್ ಬಂದು ರೀಚ್ ಆಗುವಂಥದ್ದು. ಈ ರೀತಿಯಾದಂತಹ ನಿರ್ಲಕ್ಷ್ಯದಿಂದಾಗಿ 5 ಮಂದಿಯ ಜೀವವನ್ನು ಕಳೆದುಕೊಳ್ಬೇಕಾದಂಥ ಒಂದು ದುರಂತ ಇಲ್ಲಿ ನಡೆದು ಹೋಗಿದೆ. ಕೆಲವು ಇವರಿಗೆಲ್ಲ ಕೊಡುವಂಥದ್ದು 300, 400, 500 ರೂಪಾಯಿ ದಿನ ಸಂಬಳ ಆಗಿದೆ. ಇನ್ನೊಂದು ಕಾರ್ಖಾನೆ ಆ್ಯಕ್ಟ್ ಪ್ರಕಾರ, ಇಂಡಸ್ಟ್ರಿಯಲ್ ಆ್ಯಕ್ಟ್ ಪ್ರಕಾರ 9 ಗಂಟೆಗಿಂತ ಹೆಚ್ಚು ಅವರನ್ನು ದುಡಿಸುವಾಗಿಲ್ಲ. ಅದನ್ನು ಕೂಡ 6 ಗಂಟೆಗಿಂತ 8 ಗಂಟೆ ಒಳಗಡೆ ಗೊಳಿಸಬೇಕು ಅಂತ ಹೇಳಿ ಹಲವಾರು ಚರ್ಚೆಯಲ್ಲಿದೆ. ಹಾಗಿದ್ದರೆ ಇವರನ್ನೇನು ಮಾಡ್ತಾ ಇದ್ದಾರೆ, ಸುಮಾರು 12 ಗಂಟೆಗಳ ಕಾಲ ಇವರನ್ನು ದುಡಿಸ್ತಾ ಇದ್ದಾರೆ. ಇನ್ನೊಂದೇನಂತ ಹೇಳಿದರೆ 6:30 ಆಗಿರ್ತದೆ ಇವರು ಇಫ್ತಾರಿ ಮಾಡುವಂತಹ ಸಮಯ. ಉಪವಾಸ ಇದ್ದರು ಆ ಹುಡುಗರು ಪಾಪ, ಅವರು 6:30ಗೆ ಇವರನ್ನು ಅದು ಕ್ಲೀನ್ ಮಾಡಿಸಲಿಕ್ಕೆ ಕಳಿಸಿರುವಂಥದ್ದು 6:10ಕ್ಕೆ ಆಗಿದೆ. ಅವರ ಇಫ್ತಾರಿ ಸಮಯದಲ್ಲಿ ಕೂಡ ಅವರಿಗೊಂದು ಕನ್ಸರ್ನ್ ಕೊಡದಂತಹ ಮಾಲೀಕರನ್ನು ನಾವಿಲ್ಲ ಮೇಲಾಧಿಕಾರಿಗಳನ್ನು ನಾವಿಲ್ಲಿ ನೋಡಬೇಕು. ಇನ್ನೊಂದು ದೊಡ್ಡ ದುರಂತ ಏನಂತ ಹೇಳಿದರೆ, ಇಲ್ಲಿನ ಕಾರ್ಖಾನೆಗಳಲ್ಲಿ ಇಂತಹ ರಕ್ಷಣಾ ಕ್ರಮಗಳು ಇದೆಯೋ ಇಲ್ವೋ ಅನ್ನೋದನ್ನು ಖಾತರಿಪಡಿಸದೆ ಅದು ಹೇಗೆ ಇಲ್ಲಿನ ಸಂಬಂಧಪಟ್ಟಂತಹ ಇಲಾಖೆಗಳು ಅವರಿಗೆ ಲೈಸೆನ್ಸ್ ನೀಡಿದೆ ಅನ್ನೋದನ್ನು ಕೂಡ ಚೆಕ್ ಮಾಡಬೇಕಾಗಿದೆ. ಈ SDPIಯ ಬೇಡಿಕೆ ಏನಂತ ಹೇಳಿದರೆ, ಇದರಲ್ಲಿ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ, ಅಂತಹ ಕಂಪೆನಿಗಳಿಗೆ, ಕಾರ್ಖಾನೆಗಳಿಗೆ ಯಾವ ಅಧೀನದಲ್ಲಿ ಅವರಿಗೆ ಯಾವ ಇಲಾಖೆಗಳು ಅವರಿಗೆ ಲೈಸೆನ್ಸ್ ನೀಡಿದೆಯೋ ಅವರ ಮೇಲೆ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕು. 5 ಜೀವಗಳು ಹೋಗಿಯೂ ಕೂಡ ಜಿಲ್ಲಾಧಿಕಾರಿಗಳಾಗಲಿ, ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಲಿ ಅಥವಾ ಸರ್ಕಾರ ಆಗಲಿ ಯಾವುದೇ ಒಂದು ಈ ಕುರಿತು ಒಂದೇ ಒಂದು ಮಾತನ್ನು ಎತ್ತಲಿಲ್ಲ. ಉಸ್ತುವಾರಿ ಸಚಿವರುಗಳು ಇದುವರೆಗೆ ಈ ಕುರಿತು ಒಂದೇ ಒಂದು ಮಾತನ್ನಾಡಲಿಲ್ಲ. ಇದಕ್ಕಾಗಿ ನಮ್ಮ ಬೇಡಿಕೆ ಬಹಳ ಪ್ರಮುಖವಾಗಿ ಏನು ಅಂತ ಹೇಳಿದರೆ, ಈ ಒಂದು ಕಾರ್ಖಾನೆಯ ಮಾಲೀಕರೇನಿದ್ದಾರೆ ಮತ್ತು ಅದರ ಅಧಿಕಾರಿಗಳು ಇದಕ್ಕೆ ಲೈಸೆನ್ಸ್ ಕೊಟ್ಟು ವಿದೌಟ್ ಯಾವುದೇ ರೀತಿಯ ಪರಿಶೀಲನೆ ಮಾಡದೆ, ಅಲ್ಲಿ ಸೇಫ್ಟಿ ಐಟಮ್ಸ್ಗಳು ಇಲ್ಲದೆ ಅದಕ್ಕೆ ಅನುಮತಿಯನ್ನು ನೀಡಿದಂಥ ಅಧಿಕಾರಿಗಳು ಏನಿದ್ದಾರೆ ಅವರನ್ನು ಮತ್ತು ಆ ಕಂಪನಿಯ ಮಾಲೀಕರನ್ನು ತಕ್ಷಣ ಬಂಧಿಸಿ ಅವರಿಗೆ ಕಠಿಣ ಕ್ರಮವನ್ನು ಅವರ ಮೇಲೆ ಜರುಗಿಸಬೇಕೆಂಬಂಥ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಈ 5 ಜನರ ಏನು ಮರಣ ಹೊಂದಿದ್ದಾರೋ ಇವರನ್ನು ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಸರಿಯಾಗಿ ಮರಣೋತ್ತರ ಪರೀಕ್ಷೆ ನಂತರ ಅವರ ಮೃತದೇಹಗಳನ್ನು ವಿಮಾನದ ಮೂಲಕ ಅವರ ಮನೆಗೆ ಮುಟ್ಟಿಸುವಂಥ ಜವಾಬ್ದಾರಿಯನ್ನು ಕಂಪನಿ ಮತ್ತು ಇಲ್ಲಿ ಜಿಲ್ಲಾಡಳಿತ ನೇರವಾಗಿ ವಹಿಸಿಕೊಳ್ಬೇಕು. ಈ 5 ಮಂದಿಯ ಕುಟುಂಬಕ್ಕೆ ಇವರ ಬೇಜವಾಬ್ದಾರಿತನದಿಂದ ಅವರ ಮುಂದಿನ ಜೀವನದ ಬಗ್ಗೆ ಒಂದು ಕಾಳಜಿಯನ್ನಿಟ್ಟುಕೊಂಡು ಇಲ್ಲಿನ ಜಿಲ್ಲಾಡಳಿತ ಕೂಡ ಇದಕ್ಕೆ ನೇರ ಹೊಣೆ ಆಗ್ತದೆ. ಯಾಕೆಂತ ಹೇಳಿದರೆ, ಅಂತಹ ಕಂಪನಿಗಳಿಗೆ ಅನುಮತಿಯನ್ನು ಕೊಡುವಾಗ ಇಲ್ಲಿರುವ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ನೋಡಬೇಕಾಗ್ತಿತ್ತು. ಬಹುಶಃ ಅವರು ನೋಡಲಿಲ್ಲ. ಆ ಕಾರಣಕ್ಕಾಗಿ ಕಂಪನಿಯವರು ತಲಾ ಒಬ್ಬರಿಗೆ 25 ಲಕ್ಷ
ಅದೇ ರೀತಿ ಜಿಲ್ಲಾಡಳಿತವು ಕೂಡ ಸರ್ಕಾರದಿಂದ ಜಿಲ್ಲಾಡಳಿತವು ಕೂಡ 25 ಲಕ್ಷ ಒಬ್ಬರಿಗೆ ಪರಿಹಾರ ಧನವನ್ನು ಕೊಡಬೇಕೆಂಬ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಕಡಾಖಂಡಿತವಾಗಿ ಕೊಡಲೇಬೇಕು. ಕೊಡಲಿಲ್ಲ ಅಂತಾದರೆ ನಾವು ಮುಂದಿನ ದಿನಗಳಲ್ಲಿ ಆ ಕಂಪನಿಯನ್ನು ತೆರೆಸಲಿಕ್ಕೆ ನಾವು ಬಿಡೋದಿಲ್ಲ. ನಾವು ಅದರ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಈ ಮೂಲಕ ನಾವು ಈ ಮಾಧ್ಯಮದ ಮೂಲಕ ನಾವು ಇಲ್ಲಿನ ಜಿಲ್ಲಾಡಳಿತಕ್ಕೆ ಮತ್ತು ಕಂಪನಿಗಳಿಗೆ ಈ ಮೂಲಕ ನಾವು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇನ್ನೊಂದು ಬಹಳ ಪ್ರಮುಖವಾದ ಇನ್ನು 3 ಜನ ಅಲ್ಲಿ ICU ಯಲ್ಲಿದ್ದಾರೆ. ಅವರು ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ, ಬಟ್ ನಮಗೆ ನೋಡಲಿಕ್ಕೆ ಆಗಲಿಲ್ಲ. ಅವರಿಗೂ ಕೂಡ ಒಂದು ಪರಿಹಾರವನ್ನು ಸರ್ಕಾರ ಮತ್ತು ಕಂಪನಿ ಕೊಡಬೇಕೆಂಬ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಈ ಮೂಲಕ ನಾವು ಮಾಡ್ತಾ ಇದ್ದೇವೆ. वो हमारा एक लड़का को वो डब्बा को नीचे और ड्रेन है ना उसका अंदर उसको घुसाया था वो साफ़ करने के लिए, लेकिन उसका अंदर जब घुसाया उसका 2 मिनट बाद उसका अंदर वो बेहोश हो गया. उसका बाद हमारा जो कॉन्टेक्ट मैन है उधर ही खड़ा था, लेकिन उसका मदद करने के लिए नीचे गया था. उसका हालत भी उधर नीचे जाके उसका हालत भी ख़राब हुआ. उसका सांस लेने के लिए तकलीफ हो रहा. वो भी नीचे जाके बेहोश होके उधर भी गिर गया. उसके बाद हमारा एक लड़का वो नीचे गया था. नीचे जाने के बाद वो उस दोनों को ऊपर लेने के लिए कोशिश किया था, लेकिन वो क्या वो नीचे जाने के बाद उसका भी तबीयत बहुत ख़राब लग रहा, इसलिए वो ऊपर चला गया. उसके बाद हम लोग नाइट ड्यूटी करके कंपनी में ऊपर था. इस टाइम इफ्तार का टाइम हो गया, इफ्तार का सामान रेडी करा था. उसका बाद वो ऊपर जाके हमारा वो बोला के नीचे लेके आया. उस टाइम हम लोग फटक से नीचे आ गया था और आके देखा उसका अंदर 2 लड़का घुसा है. उसका ऊपर नीचे से ऊपर लेने के लिए हमारा पहले 3 लड़का नीचे गया था. जाने के बाद 2 लड़का नीचे घुसा और 1 लड़का ऊपर था. 2 लड़का उसको नीचे से उठाया और 1 लड़का ऊपर से पकड़ाया. लेकिन क्या हुआ, जो दोनों लड़का नीचे गया था ना, वो लड़का वो नीचे वो थोड़ा सा आपको उसको उठा, 1 लड़का को उठाया. उसको बाद वो दोनों भी बेहोश होकर उधर ही गिर गया. उसके बाद जो लड़का उसको पकड़ाया, एक उमर फारूक बोल के एक लड़का है, उसको पकड़ाया. वो क्या हुआ मालूम है, वो उसको छोड़ के वो उसका भी हालत लगते ख़राब है, इसलिए वो भी ऊपर चलाया. उसके बाद हम लोग थोड़ा रोसी मोसी है उसलिए कुछ मदद किया, लेकिन कुछ नहीं हुआ. उसके बाद निजाम बोल के एक लड़का है, वो तीनों को ऊपर उतरने के लिए मदद किया, लेकिन वो जब नीचे जाने के लिए कोशिश किया वो सीढ़ी से पहले वो नीचे गिर गया था. उधर जो एक्सपायर हो गया उनका रिश्तेदार हूँ मैं, गांव वाला हूँ. तो जो मर गया उसका नाम उमर फारूक, एक उसका मैं रिश्तेदार हूँ. मैं एक्चुअली रत्नागिरी में रहता हूँ. उधर से हम लोग आया हूँ इस खबर सुन के. और बाकी और भी 4-5 लड़का हमारे साथ में आए हैं. अभी वो लोग तो समझो मरा, अभी उसमें हमारा कुछ करने का हाथ ही नहीं है. उसका जो फैमिली है, हाँ, उसका आगे के लिए कुछ भी, हाँ, अगर कंपनी की तरफ से कुछ भी मदद किया तो अच्छा रहेगा. डिमांड बोले तो क्या मालूम, उसका तो आगे तो उसका घर तो चलना मांगता है ना. अब वो कमाने वाला एक ही है समझो, वो एक्सपायर हो गया तो उसको घर में कमाने वाला तो कोई भी चाहिए ना. इसलिए कोई भी अगर गवर्नमेंट की तरफ से कोई हेल्प उसको हो जाए तो उसका फैमिली आगे बढ़ सकता है ना. उसका बेबी प्रेग्नेंट है और एक बच्चा है, उमर फारूक जो कॉन्ट्रैक्टर था ना मेन लड़का उसका.